ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಡೈಲಿ ಲಾಗ್ ನಾನು ಡೈಲಿ ಏನು ಮಾಡ್ತೀನಿ ಅಂತ ಲಾಗ್ ಮಾಡ್ತಾ ಇದ್ದೀವಿ. ಈಗ ನಮ್ಮಮ್ಮ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಕಾಳಿನ ಸಾಂಬಾರು, ಕಾಳು ನೆನೆಸಿ ಮೊಳಕೆ ಕಟ್ಟಿಟ್ಟಿದ್ದಾರೆ. ಈ ಕಡೆಗೆ ಕೊಬ್ಬರಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದಾರೆ. ಮತ್ತು ಒಂದು 4 ಟೊಮ್ಯಾಟೊನು ಸಪ್ರೇಟಾಗಿ ಮಿಕ್ಸಿ ಮಾಡಿಟ್ಕೊಂಡು ಈ ಕಡೆ ಕುಕ್ಕರಲ್ಲಿ ಒಗ್ಗರಣೆ ಕೊಡ್ತಾ ಇದ್ದಾರೆ. ಕುಕ್ಕರಲ್ಲಿ ಎಣ್ಣೆಯಲ್ಲೇ ಸ್ವಲ್ಪ ಖಾರ ಪುಡಿ ಹಾಕಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಕಾಳು ಪುಡಿ ಹಾಕ್ತಾ ಇದ್ದಾರೆ. ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಲೋ ಫ್ಲೇಮಲ್ಲಿಟ್ಟು ಖಾರದ ಪುಡಿ ಹಾಕಬೇಕು. ಮತ್ತು ಈಗ ನೆಕ್ಸ್ಟು ಕಾಳು ಹಾಕ್ತಾಯಿದ್ದೀವಿ. ಹಾಕಿ ಈಗ ಫಸ್ಟು ಟೊಮ್ಯಾಟೊ ರುಬ್ಬಿಟ್ಕೊಂಡಿದ್ವಲ್ಲ, ಟೊಮ್ಯಾಟೊನ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೀವಿ. ಈಗ ಮಸಾಲೆ ಇದು ಕೊಬ್ಬರಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತಿದ್ವಿ. ಈಗ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತೀವಿ. ಈ ಕಡೆಗೆ ಅನ್ನಕ್ಕೆ ಇಟ್ಟಿದ್ದಾರೆ ನಮ್ಮಮ್ಮ. ಹಂಗೆ ಪಾತ್ರೆನೂ ತೊಳ್ಕೊಂಬಿಟ್ರು. ಎಲ್ಲ ಅನ್ನ ಸಾಂಬಾರು ಮಾಡಿಟ್ಟು ಹಾಗೆ ವಿಡಿಯೋ ಮಾಡ್ಕೊಂಡೆ. ಈಗ ಮೆಂತ್ಯ ಸೊಪ್ಪು ಹೆಚ್ಚಿಕೊಡ್ತಾ ಇದ್ದಾರೆ ಸೈಡಲ್ಲಿ ಹಂಗೆ ತಿನ್ನೋದಕ್ಕೆ. ಹಾಗೆ ನಾನು ಸ್ವಲ್ಪ ಹೊರಗಡೆ ಬಂದು ಟಿ ವಿ ನೋಡ್ತಾ ಇದ್ದೆ. ಬಿಗ್ ಬಾಸ್ ಬಂದಿತ್ತು ಇವತ್ತು, ಫೈನಲ್ ಐತಲ್ಲ, ನೋಡ್ಕೊತ ಕುತ್ಕೊಂಡಿದ್ವಿ. ರಿಪೀಟು ರಾತ್ರಿ ನೋಡಿದ್ದಿಲ್ಲ, ಅದಕ್ಕೋಸ್ಕರ. ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ನನಗೆ ಗಿಲ್ಲಿ ಅಂದರೆ ಭಾಳ ಇಷ್ಟ. ನಾವು ವೋಟ್ ಮಾಡಿದ್ವಿ ಫಾರ್ ದಿ ಫಸ್ಟ್ ಟೈಮ್. ಬಿಗ್ ಬಾಸ್ 12 ಸೀಸನ್ ಒಳಗೆ ಒಬ್ಬರಿಗೂ ನಾನು ವೋಟ್ ಮಾಡಿಲ್ಲ. ಇದೇ ಫಸ್ಟ್ ನಾನು ಗಿಲ್ಲಿಗೆ ವೋಟ್ ಮಾಡಿರೋದು. ಗಿಲ್ಲಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಗೆಲ್ಸೋಣ ಅಂತ ಹೇಳ್ತೀನಿ. ಅವನ ವ್ಯಕ್ತಿತ್ವ, ಅವನ ಕಾಮಿಡಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಅವ್ನು ಗೆಲ್ಸೋಣ. ಇಲ್ಲಿ ನನ್ನ ಮಗಳು ಅಳ್ತಾ ಇದ್ಲು, ಹಾಗೆ ತೂಗಿ ನಮ್ಮಮ್ಮ ಈ ಕಡೆ ರೊಟ್ಟಿ ಮಾಡ್ತಾ ಇದ್ದಾರೆ. ನೋಡ್ರಿ, ನಮ್ಮಮ್ಮ ಒಂದು ಸ್ವಲ್ಪನೂ ಕೈ ಹಿಂಗೆ ತಿರುಗಿಸ್ದೇ ಹೆಂಗೆ ಫಾಸ್ಟಾಗಿ ಉತ್ತಾ ಇದ್ದಾರೆ. ಭಾಳ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ನಮ್ಮಮ್ಮ. ಈಗ ಬೇಯಿಸ್ತಾ ಇದ್ದಾರೆ. ನಾನು ಹಾಗೆ ನಾನು ಏನೇನು ಮಾಡ್ತೀನಿ ಎಲ್ಲ ವಿಡಿಯೋ ಹಾಕೋಣ ಅಂತ ಬರೀ ಅಡುಗೆದೇ ಬೇಡ ಅಂತ ಇದಕ್ಕೋಸ್ಕರ ಹಾಗೆ ನಾನು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ರೊಟ್ಟಿ ರೆಡಿ ಮಾಡ್ತಾ ಇದ್ದಾರೆ. ರೊಟ್ಟಿ ಜೊತೆ ಸೊಪ್ಪು ಮಾಡಿಟ್ಟಿದ್ದಾರೆ. ಸೊಪ್ಪು ಹೆಲ್ತಿಗೆ ಚೆನ್ನಾಗಲ್ಲ, ಒಳ್ಳೆಯದಲ್ಲ, ಅದಕ್ಕೋಸ್ಕರ ನನಗೆ ಈಗ ನಮ್ಮ ಬಾಣಂತನದಲ್ಲಿ ಇರುವಾಗ ಸೊಪ್ಪು ಜಾಸ್ತಿ ತಿನ್ಬೇಕಂತಾರೆ. ಅದಕ್ಕೋಸ್ಕರ ಮೆಂತ್ಯ ಸೊಪ್ಪು ಎಲ್ಲ ಮಾಡಿಟ್ಟಿದ್ದಾರೆ. ಈಗ ರೊಟ್ಟಿ ಮಾಡಿಕೊಡ್ತಾ ಇದ್ದಾರೆ. ಯಾವ ಥರ ನೋಡ್ರಿ, ಪೂರಿ ಥರ ಉಬ್ತಾ ಇದೆ ರೊಟ್ಟಿ. ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ರೊಟ್ಟಿನ. ಈಗ ನೋಡ್ರಿ, ಕಾಳಿನ ಸಾಂಬಾರು, ಅನ್ನ, ಸೊಪ್ಪು, ಮೆಂತ್ಯ ಸೊಪ್ಪು, ರೊಟ್ಟಿ, ಈ ಥರ ಮೀಲ್ಸ್ ತೊಗೊಳ್ತಾ ಇದ್ದೀವಿ ಮಧ್ಯಾಹ್ನಕ್ಕೆ ಊಟ. ಹಾಗೆ ಊಟ ಮಾಡಿ ನನ್ನ ಮಗಳು ಎದ್ಲು. ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ಕಾಡಿಗೆ ಬೊಟ್ಟು ಎಲ್ಲ ಹಚ್ಚಿ ಪೌಡರ್ ಹಚ್ಚಿ ಆಟಾಡಿಸ್ತಾ ಇದ್ದೆ. ನಮ್ಮಮ್ಮನೂ ಬಂದರು. ಅವರೆಲ್ಲ ಅಡುಗೆ ಮಾಡಿಟ್ಟು ನನ್ನ ಮಗಳನ್ನ ಸ್ವಲ್ಪ ಎತ್ಕೊಳಕ್ಕೆ. ಮಧ್ಯಾಹ್ನ ನನ್ನ ಮಗಳು ಇರೋದ್ರಿಂದ ಆರಾಮ್ ಟೈಮ್ ಪಾಸ್ ಆಗ್ತೈತಿ. ನೋಡ್ರಿ ಯಾವ ಥರ ವೀಡಿಯೋ ಮಾಡ್ಕೊತ ಇದ್ದೆ. ವೀಡಿಯೋನ ಫೋನ್ನೇ ನೋಡ್ತಾ ಇದ್ಲು. ಆಮೇಲೆ ಮತ್ತೆ ಸಾಯಂಕಾಲ ಸಂಜೆ 6 ಗಂಟೆಗೆ ಅಮೃತಧಾರೆ ನೋಡೋದು ಬಂದ್ವಿ. ಹಾಲಲ್ಲಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಏನಕ್ಕಪ್ಪ ಅಂದರೆ ಅಮೃತಧಾರೆ ಸಂಕ್ರಾಂತಿ ಜಾತ್ರೆ ಮಾಡೋದಕ್ಕೋಸ್ಕರ ಹರಿಹರಕ್ಕೆ ಬಂದಿದ್ದರು. ನಾನು ಹೋಗೋಕ್ಕಾಗಿರಲಿಲ್ಲ, ನಮ್ಮ ತಂಗಿರೆಲ್ಲ ಹೋಗಿದ್ರು. ಅದಕ್ಕಾಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಅವರು ಬರ್ತಾರೇನೋ ಮುಂದೆನೇ ಕೂತಿದ್ರು. ಅವ್ರು ಹೇಳಿದರು, ನಾವು ಕ್ಯಾಮ್ರಕ್ಕೆಲ್ಲ ಇದು ಮಾಡಿದ್ದೀವಿ, ಹಾಯ್ ಮಾಡಿ ಎಲ್ಲ ಪೋಸ್ ಕೊಟ್ಟಿದ್ದೀವಿ ಅಂತ ಹೇಳಿದರು. ಈಗ ನೋಡ್ರಿ, ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸಿತ್ತು. ಅದಕ್ಕೆ ನಮ್ಮ ಅಪ್ಪಾಜಿ ಎಗ್ ಪಪ್ ತಂದು ಕೊಟ್ಟರು. ಒಂದು ಬಾಳೆಹಣ್ಣು ತಿಂದು ಎಗ್ ಪಪ್ ತಿಂದ್ವಿ. ಮತ್ತು ನೈಟ್ ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ ಎಗ್ ಪಪ್ ತಿಂತ. ಇವತ್ತು ಫೈನಲ್ ಅಲ್ವಾ, ಅದಕ್ಕೋಸ್ಕರ ಇವತ್ತೊಂದಿನ ನಾಳೆ ದಿನ ಇದೆ. ಬಿಗ್ ಬಾಸ್ ಮುಗಿದ್ರೆ ತುಂಬ ಬೇಜಾರಾಗುತ್ತೆ. ದಿನ 9:30ಗೆ ಫೋನ್ ಆಗಲಿ ಟಿ ವಿ ಆಗಲಿ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ವಿ ಬಿಗ್ ಬಾಸ್ ನೋಡೋದಕ್ಕೆ. ಈಗ ಮುಗಿತಾ ಇದೆ, ಬೇಜಾರು ಸ್ವಲ್ಪ.
ಗಿಲ್ಲಿ ಅವ್ರು ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಗಿಲ್ಲಿ ಅಂತಲ್ಲ, ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದಾರೆ. ಇಲ್ಲಿ ನೋಡ್ರಿ ಅಲ್ಲೇ ಹಾಸಿಗೆ ಹಾಸಿಟ್ಟು ಬಿಗ್ ಬಾಸ್ ನೋಡೋದಕ್ಕೆ ಹೋಗಿದ್ವಿ. ನಮ್ಮ ತಂಗಿ ನಾವು ಟಿ ವಿ ನೋಡಬೇಕಾದ್ರೆ ಸೈಡಲ್ಲಿ ಸಂಡಿಗೆ ಹಪ್ಪಳ ಕರ್ಕೊಂಡು ತಿಂತಾಯಿದ್ಲು. ನಾನು ಹೋಗಿ ಒಂದೆರಡು ತಿಂದೆ. ಇವತ್ತಿನ ದಿನ ಇಷ್ಟೆಲ್ಲ ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಆಲ್ರೆಡಿ ಮಕ್ಕೊಂಡಿದ್ದಾರೆ. ಮೊಬೈಲ್ ನೋಡ್ಕೊತಾನೋ. ಅಪ್ಪಾಜಿಗೆ ಬಿಗ್ ಬಾಸ್ ಎಲ್ಲ ಇಷ್ಟ ಆಗಲ್ಲ. ಅವ್ರು ಏನಿದ್ರು ನೀವು ಸಂದೇ ನೋಡೋದು, ನಮಗೆ ಬೈತಾರೆ ಬಿಗ್ ಬಾಸ್ ಎಲ್ಲ ನೋಡ್ತಿರಲ್ಲ. ಸೀರಿಯಲ್ಲು ಬಿಗ್ ಬಾಸ್ ನೋಡೋದು ಅವ್ರಿಗೆಲ್ಲ ಇಷ್ಟ ಆಗಲ್ಲ. ನನ್ನ ಮಗಳು ಅಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ. ಅವಳು ಮಂಗಿಸ್ಕೊಂಡೇ ಬಿಗ್ ಬಾಸ್ ನೋಡ್ತಾ ಇದ್ವಿ. ಇಷ್ಟೇ ಫ್ರೆಂಡ್ಸ್ ನಮ್ಮದು ಡೈಲಿ ಲಾಗ್. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.